ಎಲ್ಲಿಂದ ತಳ್ಕೊಂಡು ಬರ್ತಿದ್ದೀರಾ? ಇಲ್ಲೇ ಬೈ ಪೆಟ್ರೋಲ್ ಐತೆ ಅನ್ಕೊಳ್ರಿ. ಹಾಂ ಓ ಎಲ್ಲಿಂದ ತಳ್ಕೊಂಡು ಬರ್ತಿರೋದು ನೀವು? ಇಲ್ಲೇ ಭದ್ರಕೋಟೆ ಬ್ರಿಡ್ಜ್ ಇಲ್ಲೇನೋ ಎಮರ್ಜೆನ್ಸಿಗೆ ಪೆಟ್ರೋಲ್ ಇರೋದು ಖಾಲಿ ಆಗ್ಬಿಡೈತೆ. ನಾನು ಹಿಡ್ಕೊತಾ ಇದ್ದೆ, ಇವತ್ತು ಬಾಟಲ್ ಮರ್ತು ಬಂದಿದ್ದೀನಿ ಮನೆಯಲ್ಲಿ. ಗೊತ್ತಿಲ್ದಿರೋರಿಗೆ ಬೆಂಗಳೂರಲ್ಲಿ ಏನಪ್ಪ ಅವ್ರು ಆರಾಮಾಗಿರ್ತಾರೆ ಅಂದ್ಕೊತಾರೆ, ಎಲ್ಲ ಬ್ಯುಸಿ ಲೈಫು. ಮನೆಯವ್ರ ಹತ್ರ ಮಾತಾಡೋದಕ್ಕೂ ಟೈಮ್ ಟೇಬಲ್ ಹಾಕೋಬೇಕು ಬೆಂಗಳೂರಲ್ಲಿ. ಬೈ ಬೆಳಗ್ಗೆ ಬೆಳಗ್ಗೆ ಬ್ರೋ ಏನಾಯಿತು? ಬ್ರೋ ಏನಾಯಿತು? ಏನಾಯಿತು? ಹತ್ಕೊಳ್ಳಿ, ಸ್ಟವ್ ಮಾಡ್ತೀನಿ, ಹತ್ಕೊಳ್ಳಿ. ಆ ಸ್ಟ್ಯಾಂಡ್ ತೆಗೀರಿ, ಈ ಕಡೆ ಸ್ಟ್ಯಾಂಡ್ ತೆಗೀರಿ, ಸ್ವಲ್ಪ ರೈಟ್. ಎಲ್ಲಿಂದ ತಳ್ಕೊಂಡು ಬರ್ತಿದ್ದೀರಾ? ಇಲ್ಲೇ ಬೈ ಪೆಟ್ರೋಲ್ ಐತೆ ಅನ್ಕೊಳ್ರಿ. ಹಾಂ ಓ ಈ ಬೆಂಗಳೂರಲ್ಲಿ ಗಾಡಿಗಳೇನಾದ್ರು ಖರಾಬ್ ಆದರೆ ಇನ್ನಷ್ಟೇ ಗೋವಿಂದ ಗೋವಿಂದ, ಯಾರು ಹೆಲ್ಪ್ ಮಾಡೋಂಗಿಲ್ಲ. ಎಮರ್ಜೆನ್ಸಿ ಇರೋದು ಹಾಂ ಎಮರ್ಜೆನ್ಸಿಗೆ ಯಾವಾಗ ಎಮರ್ಜೆನ್ಸಿಗೆ ಪೆಟ್ರೋಲ್ ಇರೋದು ಖಾಲಿ ಆಗ್ಬಿಡೈತೆ. ನಾನು ಹಿಡ್ಕೊತಾ ಇದ್ದೆ, ಇವತ್ತು ಬಾಟಲ್ ಮರ್ತು ಬಂದಿದ್ದೀನಿ ಮನೆಯಲ್ಲಿ. ಏನು ನನಗಿಂತ ಜೋರಾಗಿ ಹೋಗ್ಬಿಡ್ತೀರಲ್ಲ ನೀವು? ಅಪ್ಪಗುರು ಬೆಳಗ್ಗೆ ಬೆಳಗ್ಗೆ ಸ್ವಲ್ಪ ಪೆಟ್ರೋಲ್ ಖಾಲಿ ಆಗಿಬಿಟ್ಟೈತೆ, ತಳ್ಕೊಂಡು ಹೋಗ್ತಿದ್ದಾರೆ. ಎಲ್ಲಿಂದ ತಳ್ಕೊಂಡು ಬರ್ತಿರೋದು ನೀವು? ಇಲ್ಲೇ ಭದ್ರಕೋಟೆ ಬ್ರಿಡ್ಜ್ ಇಲ್ಲೇನೋ ಡೌನ್ ಬೇಕಾಯ್ತು, ಅಲ್ಲಿ ಪೆಟ್ರೋಲ್ ಖಾಲಿ ಆಗುತ್ತೆ. ಅಲ್ಲಿಂದ ಒಬ್ರು ಹೆಲ್ಪ್ ಮಾಡಿಲ್ಲ? ಅಷ್ಟೇ, ಎಲ್ಲರೂ ಬ್ಯುಸಿ ಲೈಫು, ನಮ್ಮ ಕೆಲಸ ನಾವು ನೋಡ್ಕೊಬಿಡೋಣ ಬೇಗ. ಗೊತ್ತಿಲ್ದಿರೋರಿಗೆ ಬೆಂಗಳೂರಲ್ಲಿ ಏನಪ್ಪ ಅವ್ರು ಆರಾಮಾಗಿರ್ತಾರೆ ಅಂದ್ಕೊತಾರೆ, ಎಲ್ಲ ಬ್ಯುಸಿ ಲೈಫು. ಮನೆಯವ್ರ ಹತ್ರ ಮಾತಾಡೋದಕ್ಕೂ ಟೈಮ್ ಟೇಬಲ್ ಹಾಕೋಬೇಕು ಬೆಂಗಳೂರಲ್ಲಿ. ಈ ಒಂದು ಸಣ್ಣ ವಿಚಾರ ಗೊತ್ತಿಲ್ದಿರ, ಅಯ್ಯೋ ಅವನೇನಪ್ಪ ಆರಾಮಾಗಿ ಬೆಂಗಳೂರಲ್ಲಿ ಕೆಲಸ ಮಾಡ್ಕೊಂಡಿದ್ದಾನೆ, ಒಂದು 15,000 20,000 ಒಂದು 50,000 ಸಂಬಳ ಬರ್ತದೆ, ಅವ್ನಿಗೆ ಯಾವುದು ಅಡ್ಡ ಇರೋಲ್ಲ, ಆರಾಮಾಗಿ ಜೀವನ ಮಾಡ್ತಾನೆ ಅಂತ ಅಂದ್ಬಿಟ್ಟು ತುಂಬ ಜನ ಮೈಂಡ್ ಸೆಟ್ಟಲ್ಲಿರೋದು ಅದನ್ನೇ. ಬೆಂಗಳೂರಲ್ಲಿದ್ದಾನೆ ಅಂತಂದರೆ ಸಾಕು, ಅವ್ನು ಹೆಂಗಾದರೂ ಇರ್ತಾನೆ. ಅವ್ರಿಗೆ ಗೊತ್ತಿಲ್ಲ ಬೆಂಗಳೂರಲ್ಲಿದ್ದರೆ ಬೆಳಗ್ಗೆ ಎದ್ದೇಳು ಕೆಲಸಕ್ಕೆ ಹೋಗು, ಸಾಯಂಕಾಲ ಬಂದು ತಿಂದು ಮಲಕ್ಕೋ. ಅಟ್ಲೀಸ್ಟ್ ವೀಕೆಂಡ್ ಬಂದಿದೆ ಅಂತಂದ್ರೆ ಕೂಡ ವೀಕೆಂಡ್ ಬಂದಿದೆ ಅನ್ನೋ ಥಾಟೇ ಇರಲ್ಲ ಗುರು. ಹೇಳ್ಬೇಕು ಅಂದರೆ ಬೆಂಗಳೂರಲ್ಲಿ ಲೈಫು ಯಪ್ಪ ಬೋರಿಂಗ್ ಅಂದರೆ ಬೋರಿಂಗ್ ಆಗುತ್ತೆ. ಬಿಕಾಸ್ ಯಾಕಂದರೆ ಬೆಳಗ್ಗೆ ಎದ್ದೇಳ್ತೀವಿ, ಎಷ್ಟೊತ್ತಿಗೆ ಎದ್ದೇಳುತ್ತೋ, ನೈಟ್ ಸ್ವಲ್ಪ ಲೇಟ್ ಆಗಿರುತ್ತೆ ಅಂದ್ಕೊಳ್ಳಿ ಮಲ್ಕೊಳ್ಳೋದಕ್ಕೆ. ಬೆಳಗ್ಗೆ ಎದ್ದೇಳಬೇಕು ಅಂತಂದರೆ ಟಾರ್ಚರ್ ಆಗುತ್ತೆ, ಎದ್ದೇಳಕ್ಕೆ ಮನಸ್ಸು ಬರೋಲ್ಲ. ಇನ್ ಕೇಸ್ ಎದ್ದೇಳಿದ್ವಿ ಅಂತಂದರೆ ಟೈಮ್ ನೋಡಿದ್ರೆ ಲೇಟ್ ಆಗಿಬಿಟ್ಟಿರುತ್ತೆ. ಒಂದು 2 ಅವರ್ ಮುಂಚೆ ಹೊರಟ್ರು ಕೂಡ ಟ್ರಾಫಿಕ್ ಜಾಸ್ತಿ, ಒಂದು 2 ಅವರ್ ಮುಂಚೆ ಹೊರಡಿದ್ರು ಕೂಡ ನಾವು ಬೇಗ ಆಫೀಸ್ಗಳಿಗೆಲ್ಲ ಹೋಗೋಕ್ಕಾಗೋದಿಲ್ಲ. ಎಷ್ಟು ಟ್ರೈ ಮಾಡೋಣ ಅಂತಂದ್ರೂ ಕೂಡ ಆಲ್ಮೋಸ್ಟ್ ಲೇಟ್ ಆಗೇ ಆಗಿಬಿಡುತ್ತೆ. ಅಲ್ಲಿದೆ ಅಲ್ಲ ಪೆಟ್ರೋಲ್ ಬಂಕ್, ಅಲ್ಲಿ ಬಿಡ್ತೀನಿ ನಡೀರಿ. ಎಲ್ಲಿ? ಇಲ್ಲಿ ಫ್ಲೇವರ್ ಮೇಲೆ ಏನಕ್ಕೈತೆ? ಅಲ್ಲ ಅಲ್ಲಿ ಬಿಡ್ತೀನಿ ನಡೀರಿ, ಮುಂದೆ HP ಇದೆಯಲ್ಲ, ರೈಟ್ ನಡೀರಿ. ಯಾಕಂದರೆ ಇನ್ನು ನಾನು ಈ ಕಡೆ ಬಂದರೆ ಸಿಗ್ನಲ್ ತುಂಬ ವೆಯ್ಟ್ ಮಾಡಬೇಕು. ಯಾಕೆ ಅಂತ ಕಸ್ಟಮರ್ಗೂ ಬೇರೆ ಲೇಟ್ ಆಗಿಬಿಡುತ್ತೆ. ರ್ಯಾಪಿಡೋ ಬ್ರೇಕ್ ಇಟ್ಕೊಂಡಿದ್ದೀರಾ? ರ್ಯಾಪಿಡೋ ಮಾಡ್ತಾ ಇದ್ದಾರೆ, ಒಂದು 4 ಜನಕ್ಕೆ ಹೆಲ್ಪ್ ಮಾಡ್ತಾ ಇದ್ದೀನಿ. ಡೈಲಿ ಒಂದು 1000 ರೂಪಾಯಿ ಮಾಡೋದು ಹೆಚ್ಚು. ಇನ್ನು ನಮಗೆ ವೀಡಿಯೋಸ್ ಎಲ್ಲ ಇರ್ತದಲ್ಲ, ಎಡಿಟಿಂಗ್ ಎಲ್ಲ ಟೈಮ್ ಸಾಕಾಗಲ್ಲ. ಒಂದು 1000 ರೂಪಾಯಿ ದುಡ್ಕೊಂಡ್ರೆ ಅದರಲ್ಲಿ ಒಂದು 300 ರೂಪಾಯಿ ಪೆಟ್ರೋಲು, ಅದು ನಮಗೊಂದು 100 ರೂಪೀಸ್ ಹಂಗೆ ಹಿಂಗೆ ಊಟ. ಇನ್ನು ಮಿಕ್ಕಿರೋದು ಒಂದು 100 ರೂಪೀಸ್ ಯಾರಿಗಾದರೂ ಒಂದು ಸ್ವಲ್ಪ ಹೆಲ್ಪ್ ಮಾಡ್ಕೊಂಡು ಹೋಗ್ಬಿಡ್ತೀನಿ. ಒಂದು 500 ಅಂದ್ಕೊಳ್ಳಿ ಸೇವಿಂಗು ಒಂದು ದಿನಕ್ಕೆ. ರೈಡಿಗೆ ನಡೀರಿ. ನಾವಿರೋದು ಈ ಕಡೆ ರೇವಾ ಯೂನಿವರ್ಸಿಟಿ ಕಡೆ. ರೇವಾ ಯೂನಿವರ್ಸಿಟಿ ಬಾಗ್ಲೂರು. ಹಾಂ, 700 ಹತ್ರ.
ಗುರು ನಿಮಗೆ ನನ್ನ ಕೆಲಸ ಇಷ್ಟ ಆಗಿದ್ರೆ ದಯವಿಟ್ಟು ಸ್ವಲ್ಪ ಸಪೋರ್ಟ್ ಮಾಡಿ ಇನ್ನೂ 4 ಜನಕ್ಕೆ ಹೆಲ್ಪ್ ಮಾಡ್ಬೋದು ನಾನು ಅನ್ಕೋತಾ ಇದ್ದೀನಿ. ನೀವೆಷ್ಟು ಸಪೋರ್ಟ್ ಮಾಡ್ತೀರೋ ಅಷ್ಟು ನಾನು ಇನ್ನೂ 4 ಜನಕ್ಕೆ ಹೆಲ್ಪ್ ಮಾಡೋಕ್ಕಾಗುತ್ತೆ. ಆಯಿತಾ ನಿಮ್ಮದು ಬ್ರೇಕ್ಫಾಸ್ಟ್ ಆಯಿತಾ? ತಿಂಡಿ ಆಯಿತಾ? ನಮ್ಮ ಸ್ನೇಹಿತರೆ ನಿಮ್ದು ಆಯಿತಾ ತಿಂಡಿ? ನೀವು ಚೆನ್ನಾಗಿದ್ದೀರಾ? ನೀವು ಚೆನ್ನಾಗಿರ್ಬೇಕು ಗುರು. ನೀವು ಚೆನ್ನಾಗಿದ್ದರೆ ನಾನು ಚೆನ್ನಾಗಿರ್ತೀನಿ. ನಾನು ಚೆನ್ನಾಗಿದ್ದರೆ ಈ ಥರ 4 ಜನಕ್ಕೆ ಹೆಲ್ಪ್ ಮಾಡ್ತಾನೆ ಇರ್ತೀನಿ. ಡೈಲಿ ನಾನು ಪಕ್ಕ ಯಾರಿಗಾದ್ರೂ ಒಂದು ಇಬ್ಬರಿಗಾದ್ರೂ ಪಕ್ಕ ಮಾಡ್ತಾ ಇರ್ತೀನಿ ಈ ಥರ ಹೆಲ್ಪ್ ಅಂತೂ. ಇನ್ನೂ ಸ್ವಲ್ಪ ದೊಡ್ಡ ಮಟ್ಟಿಗೆ ಸಹಾಯ ಮಾಡಬೇಕು ನನ್ನ ಕೈಯಿಂದ ಅಂತ ಅಂದ್ಬಿಟ್ಟು ನನಗಂತೂ ಬೇಜಾನ್ ಆಸೆ ಇದೆ. ನೀವು ಸ್ವಲ್ಪ ಸಪೋರ್ಟ್ ಮಾಡಿದ್ದೇವೆ. ನೀವು ಯಾವ ಕಡೆ ಹೋಗ್ಬೇಕಾಗಿತ್ತು? ಹಿಂಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಹಿಂಗೆ ಹೋಗ್ಬಿಡ್ಬೋದು ಬಿಡಿ, ಶಾರ್ಟ್ಕಟ್ ಇದಲ್ಲ. ಸ್ನೇಹಿತರೆ 10,000 ಜನ ಸಬ್ಸ್ಕ್ರೈಬರ್ಸ್ಗೆ ಸ್ವಲ್ಪನೇ ಕಡಿಮೆ ಇದೆ. ದಯವಿಟ್ಟು ಆದಷ್ಟು ಬೇಗ ನೀವು ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿದಷ್ಟು ಇನ್ನೂ ಸ್ವಲ್ಪ ಜನಕ್ಕೆ ಹೆಲ್ಪ್ ಮಾಡ್ಬೋದು ನಾನು. ಥ್ಯಾಂಕ್ ಯು ಸೋ ಮಚ್ ಯಾರು ಇಷ್ಟು ಸಪೋರ್ಟ್ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು. ನೀವು ಕೊಟ್ಟಿರುವ ಈ ಪ್ರೀತಿಗೆ ನಾನು ಸದಾ ಋಣಿಯಾಗಿರ್ತೀನಿ. ಇಂದಿಗೂ ಎಂದಿಗೂ ನಿಮ್ಮ ಕೆಲಸಕ್ಕಾಗಿಯೇ ನಾನು ಇರ್ತೀನಿ.